ಬಹಳ ಜನರು ಒಂದು ತಪ್ಪನ್ನು ಮಾಡುತ್ತಾರೆ, ಅದನ್ನು ತಪ್ಪು ಅನ್ಕೊಳ್ಳೋದಿಲ್ಲ ಅವರು. ಕೆಲವರು ವಿಶ್ವಾಸಿಗಳು ಏನು ಮಾಡುತ್ತಾರೆ ಅಂದ್ರೆ, ಅವ್ರಿಗೆ ಮಕ್ಕಳು ಹುಟ್ಟಿದ ನಂತರ ಸ್ವಲ್ಪ ಲೇಟ್ ಆದ್ರು, ಸ್ವಲ್ಪ ಸಮಸ್ಯೆ ಬಂದ ನಂತರ, ಸ್ವಲ್ಪ ಆಲಸ್ಯ ಆದ ನಂತರ, ಅವರು ಹುಟ್ಟಿದ ನಂತರ ನಾನು ಇನ್ನು ಈ ಮಗುವನ್ನು ದೇವರ ಸೇವೆಗೆ ಸಮರ್ಪಿಸುತ್ತಿದ್ದೇನೆ ಅಂತ ಅವರು ಮನಸ್ಸಲ್ಲಿ ಅಂದುಕೊಳ್ಳುತ್ತಾರೆ. ಒಂದು ವೇಳೆ ನೀನು ಮನಸ್ಸಲ್ಲಿ ಅಂದುಕೊಂಡರು, ಪ್ರಾರ್ಥಿಸಿದ್ರು, ಒಂದು ವೇಳೆ ನೀನು ಕೊಟ್ಟ ನಂತರ ಓದಿಸಿದಂತ ಮಗನು ಚೆನ್ನಾಗಿ ಓದ್ಕೊಂಡಿದ್ದಾನೆ, ಉದ್ಯೋಗವಿದೆ, ಫಾರಿನ್ ಅಲ್ಲಿ ಕೆಲಸ ಮಾಡುತ್ತಿದ್ದಾನೆ, ಮಾಮೂಲಾಗಿ ನೋಡಿದ್ರೆ ಆ ಮಗನಿಗೆ ಗೊತ್ತಿಲ್ಲ, ಅವ್ರ ತಾಯಿ ಡೆಡಿಕೇಟ್ ಮಾಡಿದ ಹಾಗೆ ಅವ್ರು ಮರ್ತು ಹೋಗಿರ್ತಾರೆ. ಸೊ ಸೇವೆ ಕೊಡುವಂತ ಸಮಯದಲ್ಲಿ ಅಟ್ಯಾಕ್ ಏನೋ ಆಗೋಗಿದೆ, ಯು ಕ್ಯಾನಾಟ್ ಡೂ ಲೈಕ್ ದಟ್. ಅದನ್ನು ತಿಳಿಪಡಿಸಿದಾಗ ಇನ್ನೂ ಎಷ್ಟು ಜನರು ಹೀಗೆ ಮಾಡಿದ್ದಾರೋ, ಇನ್ನೂ ಎಷ್ಟು ಜನಕ್ಕೆ ಹೀಗೆ ನಡೆಯುತ್ತಿದ್ದೋ, ಇದನ್ನು ಇಮಿಡಿಯೇಟ್ ಆಗಿ ವಾರ್ನ್ ಮಾಡಬೇಕು. ಇಫ್ ಯು ಹವ್ ಡನ್ ದಟ್, ಏನೋ ಲೈಟ್ ತೆಗೆದುಕೊಂಡು ಮನಸ್ಸಲ್ಲಿ ಅನ್ಕೊಂಡಿದ್ದೀರೇನೋ, ಕರ್ತನೆ ನಿನ್ನ ಇಷ್ಟ ಅಂದ್ರೆ ಅದು ಬೇರೆ, ಸೇವೆಗೆ ಅಂತ ಅಂದುಕೊಂಡ ನಂತರ ಬಿ ಕೇರ್ಫುಲ್ ಅಬೌಟ್ ದಟ್. ಸೊ ಅಷ್ಟೇ, ನೀನು ಮರ್ತೋದೆ ಅನ್ಕೋ, ಏನೋ ಸೇವೆ ಕ್ಲಿಕ್ ಆಗುತ್ತೋ, ಯಾರು ಕೊಡುತ್ತಾರೆ, ಏನು ಯಾರು ಕೊಡಬೇಕು, ದೇವ್ರು ಕೊಡ್ಬೇಕು, ಹಿ ಈಸ್ ಗಾಡ್. ಸೊ ಯಾರಾದ್ರೂ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹುಷಾರಾಗಿ ಆಲೋಚನೆ ಮಾಡಿ, ಫ್ಯೂಚರ್ ಅಲ್ಲಿ ಎಜುಕೇಶನ್ ಕರಿಯರ್ ಅಲ್ಲದೆ ಮಿನಿಸ್ಟ್ರಿ ಓರಿಯೆಂಟೆಡ್ ಮೈಂಡ್ ಸೆಟ್ ಆಗಿ ಆ ಮಗುವನ್ನು ಮಾಡುವುದಾದರೇನೆ ಸೇವೆಗೆ ಸಮರ್ಪಿಸಿ.